ತಾವು ಎಲ್ಲಿಗೆ ಹೋಗುತ್ತಿದ್ದರೂ ಸಹ ಸತ್ಯಭಾಮೆಯನ್ನು ಸಮೀಪಕ್ಕೆ ಕರೆದು ವಿಚಾರವನ್ನು ಹೇಳಿ ಆಮೇಲೆ ಹೋಗುತ್ತಾ ಇದ್ದವರು. ಇವತ್ತು ಹಾಗಲ್ಲ, ಗುಟ್ಟಿನಿಂದ ಯಾವುದೊಂದು ಕಡೆ ಹೊರಟಿದ್ದೀರಲ್ಲ, ಅವಲಿಗೆ ಕೃಷ್ಣ ನಾನು ಹೊರಟದ್ದೆ. ಹೌದು. ಪ್ರಾಗ್ಜ್ಯೋತಿಷ್ಯಪುರದ ಅರಸನಾದಂತಹ ನರಕಾಸುರನೆಂಬ ದಾನವ ಸುರಲೋಕಕ್ಕೆ ದಂಡೆತ್ತಿ ಹೋಗಿ ದೇವತೆಗಳನ್ನು ಸದೆಬಡಿದು ಸುರಲೋಕವನ್ನು ತನ್ನ ಕೈವಶ ಮಾಡಿಕೊಂಡದ್ದು ಮಾತ್ರವಲ್ಲದೆ ಸುರ ಸಂಪತ್ತನ್ನು ಅಪಹರಿಸಿಕೊಂಡು ತನ್ನ ಪುರದತ್ತ ಹೋಗಿದ್ದಾನೆ ಎಂದು ಆ ದೇವೇಂದ್ರನೇ ಬಂದು ನನ್ನಲ್ಲಿ ದೂರ ನಿಂತವನಿದ್ದಾನೆ. ಆತನಿಗೆ ಅಭಯದ ನುಡಿಗಳನ್ನಾಡಿದ್ದೇನೆ. ದುಷ್ಟ ದಾನವನನ್ನು ತರಿದು ಸುರಲೋಕವನ್ನು ಸುರ ಸಂಪತ್ತನ್ನು ಮರಳಿ ದೊರಕಿಸಿಕೊಡುತ್ತೇನೆ ಎಂದು. ಹಾಗಾಗಿ ಈಗ ಮೊದಲು ಪ್ರಾಗ್ಜ್ಯೋತಿಷ್ಯಪುರದತ್ತ ಹೋಗುತ್ತೇನೆ, ದುಷ್ಟ ದಾನವನನ್ನು ತರಿಯುತ್ತೇನೆ, ಆಮೇಲೆ ಸ್ವರ್ಗಲೋಕಕ್ಕೆ ಹೋಗುತ್ತೇನೆ. ಪಾರಿಜಾತ ಹೂವನ್ನು ಮುಡಿದುಕೊಳ್ಳಬೇಕು ಎನ್ನುವಂತಹ ಮನದಾಸೆ ನನಗಿದೆ. ನಿಮ್ಮ ಜೊತೆಲಿ ನಾನು ಬರ್ತೇನೆ, ಜೊತೆಯಾಗಿ ಹೋಗೋಣ ಸ್ವಾಮಿ. ತಡ ಮಾಡುವುದು ಯಾಕೆ? ಗರುಡ ಸಿದ್ಧನಾಗಿದ್ದಾನೆ, ಏರಿಕೊಂಡು ಸಾಗೋಣ ಅತ್ತ ಕಡೆಗೆ. ಆಗಲಿ ಕೃಷ್ಣ. ಮಂಗಳ ಶ್ರೀ ದುರ್ಗಾಂಬಿಕೆಗೆ ಜಯ.